ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು RPSL ಫ್ಯಾಮಿಲಿ. ಇವತ್ತು ನಾನು ಕುಶಾಣಿ ತಂಬುಳಿ ಅಥವಾ ಹುಣಸೆ ಹುಳಿ ಸಾರು ಮಾಡ್ತಾ ಇದ್ದೀನಿ. ನಮ್ಮ ಕಡೆ ಎಲ್ಲ ಹುಣಸೆ ಹುಳಿ ಸಾರು ಅಂತಾರೆ, ಕೆಲವೊಂದು ಕಡೆ ಕುಶಾಣಿ ತಂಬುಳಿ ಅಂತಾರೆ. 1 ಟೇಬಲ್ ಸ್ಪೂನು ಖಾರದ ಪುಡಿ, 2 ಟೇಬಲ್ ಸ್ಪೂನು ಕೊಬ್ಬರಿದು ತುರಿ, ಒಂದು 6ರಿಂದ 7 ಎಸಳು ಬೆಳ್ಳುಳ್ಳಿ, 4 ಟೇಬಲ್ ಸ್ಪೂನು ಕುಶಾಣಿ ಪುಡಿ ಅಥವಾ ಗುರ್ರಾಳ ಪುಡಿ, 2.5 ಟೇಬಲ್ ಸ್ಪೂನು ಬಿಳ್ಗಡಲೆ ಅಥವಾ ಅಚ್ಚಕಡಲೆ, ಇದ್ರ ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಲೆಮನ್ ಗಾತ್ರದಷ್ಟು ಹುಣಸೆಹಣ್ಣ ನೆನೆಸಿಕ್ಕಿದ್ದೆ ನಾನು ನೀರಲ್ಲಿ, ಅದು ಕೂಡ ಹಾಕ್ಕೊಂಡು ನಾನು ರುಬ್ಕೊತಾ ಇದ್ದೀನಿ. ಇದನ್ನು ಸಣ್ಣದಾಗಿ ರುಬ್ಕೊಬೇಕು. ಇಲ್ಲಿ ಜೀರಿಗೆ ಹಾಕೋ ವಿಡಿಯೋ ಮಿಸ್ ಆಗಿದೆ ಫ್ರೆಂಡ್ಸ್. ಜೀರಿಗೆ ಮಾಡುವಂಥವ್ರು ಹಾಕಿ ಮಾಡ್ಕೊಳ್ಳಿ. ನಾನು ವಿಡಿಯೋ ಮಾಡಿದ್ದೀನಿ ಅಂದ್ಕೊಂಡು ಅದು ಹಾಕುವಾಗ ಮಿಸ್ ಆಗಿದೆ. ಇದು ಸಣ್ಣದಾಗಿ ರುಬ್ಕೊಬೇಕು. ನೋಡಿ, ಈ ಥರ ಇದೆ ರುಬ್ಬಿರೋದು. ಒಗ್ಗರಣೆಗೆ 1 ಈರುಳ್ಳಿ, ಸ್ವಲ್ಪ ಕರಿಬೇವು. ನಾನು ಇನ್ನೊಂದು ಕಡೆ ಹಂಚಿಟ್ಟಿದ್ದೆ, 2 ಟೇಬಲ್ ಸ್ಪೂನು ಕಡಲೆಕಾಳನ್ನು ಹುರಿತಾ ಇದ್ದೀನಿ. ಇದು ನೋಡಿ, ಈ ಥರ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಒಂದು ಬಟ್ಲಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಇದು ಕೂಡ ನಾನು ಹಾಕ್ತಾಯಿದ್ದೀನಿ ಹುಣಸೆ ಹುಳಿ ಸಾರಿಗೆ. ಹಾಗೆ ಎಣ್ಣೆ ಕಾಯೋದಕ್ಕಿಟ್ಟಿದ್ದೆ, 1.5 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ 1ರಿಂದ 2 ನಿಮಿಷ ಫ್ರೈ ಆಗಬೇಕು. ಇದು ಬೇಗನೆ ಆಗುತ್ತೆ, 5 ನಿಮಿಷದಲ್ಲಿ ಮಾಡುವಂಥ ಸಾಂಬಾರು. ಬೇಸಿಗೆ ಟೈಮಲ್ಲಂತೂ ತುಂಬಾ ಒಳ್ಳೆಯದು. ಈ ಥರ ಮಾಡ್ಕೊಂಡು ಊಟ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಈರುಳ್ಳಿ ಫ್ರೈ ಆದಮೇಲೆ ಕರಿಬೇವು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಕರಿಬೇವು ಫ್ರೈ ಆಗಿದೆ. ಇನ್ನೊಂದು ಕಡೆ ನಾನೀಗ ರುಬ್ಬಿಟ್ಕೊಂಡಿದ್ನಲ್ಲ, ಆ ಪೇಸ್ಟಿಗೆ ನಾನು 1 ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಹಾಕಿ ನಾನು ಒಂದು ಬಟ್ಲಿಗೆ ಹಾಕಿಟ್ಕೊಂಡಿದ್ದೀನಿ, ಸ್ಟೀಲ್ ಬಟ್ಲಿಗೆ. ನೋಡಿ, ಜಾರಿಗೆ ಮತ್ತೊಂದು ಗ್ಲಾಸಷ್ಟು ನೀರು ಹಾಕಿದ್ದೀನಿ. 2ರಿಂದ 2.5 ಗ್ಲಾಸಷ್ಟು ಉದ್ದ ಗ್ಲಾಸಲ್ಲಿ ನೀರು ಹಾಕಿ ಇಟ್ಕೊಂಡಿದ್ದೀನಿ ನಾನು ಸಾಂಬಾರಿಗೆ. ಇದಕ್ಕೆ ಗಟ್ಟಿಯಾಗಿದೆ, ಇನ್ನೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಸಣ್ಣುಪ್ಪು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಇಲ್ಲಿ ಒಗ್ಗರಣೆ ಕೊಟ್ಟಿರೋದ ಹಾಕ್ತಾಯಿದ್ದೀನಿ. ಇದ್ರ ಜೊತೆಗೆ ನಾನು ಕಡಲೆಕಾಳಿಂದು ಹಾಕಿದ್ದೀನಿ, ಆ ವಿಡಿಯೋ ಕೂಡ ಮಿಸ್ ಆಗೋಗಿದೆ. ಕಡಲೆಕಾಳು ಕೂಡ ಮಾಡುವಂಥವ್ರು ಕಡಲೆಕಾಳು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ತೋರಿಸ್ತಾ ಇದ್ದೀನಿ, ಇದರಲ್ಲಿ ಕಡಲೆಕಾಳು ಹಾಕಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು, ಬೇಗನೆ ಆಗೋಗುತ್ತೆ, ಟೈಮ್ ಕೂಡ ಉಳಿಯುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.